ರಾಷ್ಟ್ರ ಪ್ರೇಮಿ, ನಾಡ ಪ್ರೇಮಿ ಅವರು ನಮ್ಮೆಲ್ಲರೂ ಕೂಡ ಅವರ ಜೀವನ ಮಾರ್ಗದರ್ಶನವಾದ ಮಾತುಗಳನ್ನು ಕರ್ನಾಟಕದಲ್ಲಿ ಯಾರೇ ವಾಸ ಮಾಡಲಿ ಅವರಲ್ಲೂ ಕೂಡ ಕನ್ನಡವನ್ನು ಕಲಿತು ಮಾತನಾಡ್ತಕ್ಕಂಥ ಪರಿಸ್ಥಿತಿ ಬರಬೇಕು. ಅದಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪ ಅಂತಂದ್ರೆ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು. ಯಾರಿಗೆ ಕನ್ನಡ ಬರಲ್ಲ ಅವರಿಗೆ ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸಂಗೊಳ್ಳಿ ರಾಯಣ್ಣ ಕಲಿಬೇಕಾದಂಥ ಆದರ್ಶ ಏನಪ್ಪ ಅಂತಂದ್ರೆ ನಾವು ಈ ನಾಡಿನ ಮಣ್ಣಿನ ಮಕ್ಕಳು, ನಾವು ಈ ನಾಡಿನ ಪ್ರೇಮವನ್ನ, ಈ ದೇಶದ ಪ್ರೇಮವನ್ನ, ದೇಶ ಪ್ರೇಮವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಮಾತ್ರ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಮತ್ತು ಸಂಗೊಳ್ಳಿ ರಾಯಣ್ಣವರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ಪ್ರವಾಸಿ ಆಕರ್ಷಣೆ ಕೇಂದ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆದಂತ ನಾನು ಭಾವಿಸಿದ್ದೇನೆ. ಸುಮಾರು 3 ಬ್ರಿಡ್ಜ್ಗಳನ್ನು ಖಾನಾಪುರ ತಾಲೂಕಿಂದ ಮಾಡ್ತಾ ಇದ್ದೀವಿ. ಅದು ಸಿನ್ನೂರು ಹೆಮ್ಮಡಗ ರಸ್ತೆಯ 8 ಕೋಟಿಯಲ್ಲಿ, ನಾಗರಗಾಳಿ ಮತ್ತು ಕಟಕ 15 ಕೋಟಿಯಲ್ಲಿ, ಜಡ್ ಚಾಂಬೋಟಿ ರಸ್ತೆಯಲ್ಲಿ ಸುಮಾರು 9 ಕೋಟಿಯಲ್ಲಿ 3 ಬ್ರಿಡ್ಜ್ಗಳನ್ನು ಈ ಸಾರಿ ನಾವು ಖಾನಾಪುರದಲ್ಲಿ ತೆಗೆದುಕೊಳ್ಳೋ ಜೊತೆಗೆ ನಾವು ರಸ್ತೆಗಳನ್ನು ಕೂಡ ಅಭಿವೃದ್ಧಿ ಮಾಡುವಂತ ಸಾಗ್ತಾ ಇದ್ವಿ. ಇವತ್ತ ಮತ್ತೆ ಹೊಸದಾಗಿ ಅಲ್ಲಿ ಮತ್ತೆ ಏನೇನು ಮಾಡಬೇಕು, ಮಕ್ಕಳಿಗೆ, ಯುವಕರಿಗೆ, ಶಾಲಾ ಮಕ್ಕಳಿಗೆ ಎಲ್ಲ ರೀತಿಯ ಸಂಗೊಳ್ಳಿ ರಾಯಣ್ಣನ ಬಗ್ಗೆ, ಕಿತ್ತೂರು ರಾಣಿ ಚೆನ್ನಮ್ಮನ ಬಗ್ಗೆ ಇದೆಲ್ಲವನ್ನ ಇತಿಹಾಸವನ್ನು ಹೇಳಿಕೆನೆ ವಿಶೇಷವಾದಂಥ ದುಡ್ಡು ಖರ್ಚು ಮಾಡೋದ್ರ ಮುಖಾಂತರ ಇವು 2 ಭಾಗ ಪ್ರವಾಸೋದ್ಯಮ ಇಲಾಖೆಯಾಗಿ ಪರಿವರ್ತನೆ ಆಗಿರೋದ್ರೆ ಸಂಶಯನೇ ಇಲ್ಲ. ಮುಂದಿನ ದಿನಮಾನದೊಳಗ ನಮ್ಮ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಕರ್ನಾಟಕದ ಮೂಲೆಯಲ್ಲಿ ಇಲ್ಲಿ ಬಂದು ರಾಯಣ್ಣನ ಬಗ್ಗೆ, ಚೆನ್ನಮ್ಮನ ಬಗ್ಗೆ ತಿಳ್ಕೊಳ್ಳುವಂತ ಕೆಲಸ ಆಗುತ್ತೆ. ತ್ಯಾಗ, ಸಂಗೊಳ್ಳಿ ರಾಯಣ್ಣ ಅಂತಂದ್ರೆ ದೇಶಭಕ್ತಿ. ಇವತ್ತಿಗೂ ಕೂಡ ಅವರ ಹೆಸರನ್ನ ತೆಗೆದುಕೊಳ್ಳೋದು ಅಂತಂದ್ರೆ ಒಂಥರ ರೋಮಾಂಚನ ಆಗುತ್ತೆ. ಪ್ರಥಮ ಬಾರಿಗೆ ಸ್ವತಂತ್ರದ ಕಹಳನ್ನ ಊದಿದಂತ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಬರೀ 33 ವರ್ಷಕ್ಕೆ ತನ್ನ ಕೊರಳನ್ನು ಒಡ್ಡಿದ್ದಾನೆ ಅಂತಂದ್ರೆ ಎಂತ ಅಪ್ರತಿಮ ದೇಶ ಪ್ರೇಮ ಅಂತ ನಾವು ಇವತ್ತು ನೆನೆಸಬೇಕಾಗತ್ತೆ.